ವಿಸರ್ಜನಾ ವರಮಹಾಲಕ್ಷ್ಮಿ ಶುಕ್ರವಾರ ವ್ರತನ ಮುಗಿಸಿ ಶನಿವಾರ ಬೆಳಿಗ್ಗೆ ತಲೆ ಸ್ನಾನ ಮಾಡಿಕೊಂಡು ಮತ್ತೆ ಮಡಿ ಬಟ್ಟೆ ಹಾಕ್ಕೊಂಡು ದೇವ್ರನ್ನ ಆ ಪ್ಲೇಸಿಂದ ತೆಗೆಯೋದು. ಇಟ್ಸ್ ಕಾಲ್ಡ್ ವಿಸರ್ಜನಾ. ಮದುವೆ ನಂತರ ವ್ರತ ಶುರು ಮಾಡಿ ಈ ವರ್ಷ 5th ಇಯರಿಗೆ ಬೀಳುತ್ತೆ. ಸೊ ನಾನು ತುಂಬ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡು ಮಾಡಿದ ವರ್ಷ ಇದು. ವ್ರತದ ಪ್ರಿಪ್ರೇಷನಲ್ಲಿ ನಾವೆಷ್ಟು ಎಫರ್ಟ್ ಹಾಕ್ತೀವೋ ಆ ಪ್ರಿಪ್ರೇಷನಿಂದ ದೇವ್ರನ್ನ ರಿಮೂವ್ ಮಾಡೋದ್ರಿಂದ ಹಿಡಿದು ಐಟಮ್ಸ್ಗಳನ್ನ ಮತ್ತೆ ಬ್ಯಾಕ್ ಟು ದಟ್ ಪ್ಲೇಸ್ ಮಾಡೋದೂ ತುಂಬ ಕೆಲಸನೇ. ಕಳಶದ ತಟ್ಟೆ, ಅಕ್ಕಿ ಮತ್ತು ದೇವ್ರಿಗೆ ಆಫರ್ ಮಾಡಿರೋ ಡ್ರೈ ಫ್ರೂಟ್ಸ್ ಎಲ್ಲನೂ ಅದರ ಡಬ್ಬಗಳಿಗೆ ಮತ್ತೆ ಹಾಕ್ಕೋಬೇಕು. ಇಟ್ಸ್ ಅ ಸಿಂಬಲ್ ಆಫ್ ಅಬಂಡೆನ್ಸ್. ನಾನಿಲ್ಲಿ ಏನೇ ಒಂದು ವಸ್ತುಗಳನ್ನ ಯೂಸ್ ಮಾಡಿದ್ರೂ ಇಟ್ ಕ್ಯಾನ್ ಬಿ ಕ್ಯಾರಿಡ್ ಅಂತ ಹೇಳಿದರೆ ಅದನ್ನೆಲ್ಲ ಜಿಪ್ ಲಾಕ್ ಇರೋ ಕವರ್ಗಳಲ್ಲಿ ಹಾಕಿ ಇಡ್ತೀನಿ. ಸೊ ದಟ್ ಅದನ್ನು ನೆಕ್ಸ್ಟ್ ಇಯರ್ ಯೂಸ್ ಮಾಡ್ಕೋಬೋದು. ಅದೇನು ಹಾಳಾಗಲ್ಲ. ಅಟ್ ದ ಸೇಮ್ ಟೈಮ್ ವಿ ಆರ್ ಸೇವಿಂಗ್ ದ ಅರ್ತ್. ಸುಮ್ಮನೆ ತೊಗೊಬಂದು ಪೇಪರ್ಸ್ ಆರ್ ಕವರ್ಸ್ನ ಕ್ವಾಂಟಿಟಿ ಇನ್ಕ್ರೀಸ್ ಮಾಡೋದು ಇಟ್ಸ್ ನಾಟ್ ಅ ಗುಡ್ ಐಡಿಯಾ. ಇಟ್ಸ್ ನಾಟ್ ಅಟ್ ಆಲ್ ವಿ ಆರ್ ರೆಸ್ಪೆಕ್ಟ್ ಇನ್ ದ ನೇಚರ್ ಅನ್ನೋದು ನನ್ನ ಥಾಟ್ ಪ್ರಾಸೆಸ್. ಇಲ್ಲಿ ನಾನು ದೇವ್ರಿಗೆ ಇಟ್ಟಿರೋ ಅರ್ಶಿಣದ ಕೊಂಬು, ಅಡಿಕೆ, ಅರ್ಶಿನ ಕುಂಕುಮ ಎಲ್ಲ ನಾನು ಜಿಪ್ ಲಾಕ್ ಕವರಲ್ಲಿ ಹಾಕಿ ಎತ್ತಿಡ್ತಾ ಇದ್ದೀನಿ. ಸೊ ದಟ್ ನಾನು ನೆಕ್ಸ್ಟ್ ಪೂಜೆಗಳಿಗೆ ಯೂಸ್ ಮಾಡ್ಕೋಬೋದು. ಅವ್ರದ್ದಿರೋ ಬೆಳ್ಳಿ ದೀಪಗಳು ಆರ್ ಕಂಚಿನ ದೀಪಗಳನ್ನ ಫಸ್ಟು ಹಳ್ಳೆ ಬತ್ತಿನ ತೆಗೆದಿಟ್ಟು ಒಂದು ಟಿಶ್ಯೂ ಪೇಪರಲ್ಲಿ ಮೊದಲು ಒರೆಸ್ಕೊಂಡು ದೆನ್ ಕೀಪ್ ಇಟ್ ಫಾರ್ ಅ ವಾಶ್. ಸೊ ಇದರಿಂದ ತುಂಬ ಈಸಿಯಾಗಿ ಬೆಳ್ಳಿ ದೀಪಗಳು ಕೊಳೆ ಹೋಗುತ್ತೆ. ಇಲ್ಲಿ ಕಾಣ್ತಿರೋ ಬೆಳ್ಳಿ ಅರ್ಶಿನ ಕುಂಕುಮ ಬಟ್ಲು ಈ ಇಯರ್ ನಾನು ಪೂಜೆ ಸಾಮಾನಿಗೆ ಆ್ಯಡಪ್ ಮಾಡಿಕೊಂಡೆ. ನನ್ನ ಹತ್ರ ಆಲ್ರೆಡಿ ಒಂದು ಜೊತೆ ಅರ್ಶಿನ ಕುಂಕುಮದ ಬಟ್ಲು ಇತ್ತು. ದಿಸ್ ಅರ್ಶಿನ ಕುಂಕುಮ ಇಸ್ ಫಾರ್ ಅಂದರೆ ನನ್ನ ಅರ್ಶಿನ ಕುಂಕುಮ ಕರೆದಾಗ ಅವ್ರಿಗೆ ಕೊಡೋದಕ್ಕೆ ಅಂತ ಒಂದು ಎಕ್ಸ್ಟ್ರಾ ಪೇರ್ ಬೇಕಿತ್ತು ಅಂತ ನಾನು ತೊಗೊಂಡಿದ್ದು ಈ ಇಯರು. ಪೂಜೆ ಸಾಮಾನು ಅಂತ ಬಂದರೆ ನಾನು 2021 ವರಮಹಾಲಕ್ಷ್ಮಿ ವ್ರತಕ್ಕೆ ಏನೇನೆಲ್ಲ ಬೇಕು ಅಷ್ಟೂ ನಾನು ಬೆಳ್ಳಿನಲ್ಲಿ ಮಾಡಿಸ್ಕೊಂಡಿದ್ದೆ. ಆ ಟೈಮಲ್ಲಿ ಬೆಳ್ಳಿ ಪರ್ ಗ್ರಾಮ್ 63 ರೂಪೀಸ್ ಇತ್ತು. ಸೊ ನಾನು ಆ ಟೈಮಲ್ಲಿ ಮಾಡಿಸ್ಕೊಂಡಿದ್ದೆ ಜಸ್ಟ್ ಅನ್ ಅಡ್ವಾಂಟೇಜ್. ಇಟ್ ಕಮ್ಸ್ ಟು ರಿಮೂವ್ ದ ಕಲಶನ ತೆಗಿಬೇಕಾದ್ರೆ ನಂಗೆ ತುಂಬ ಬೇಜಾರಾಗ್ತಿತ್ತು. ಏನಕ್ಕೆ ಅಂತ ಐ ಆಮ್ ಡಿವೈನ್ಲಿ ಕನೆಕ್ಟೆಡ್ ಒಂದು ಕಲಶದ ರೂಪದಲ್ಲಿರೋ ಲಕ್ಷ್ಮಿಗೆ. ಅದನ್ನು ರಿಮೂವ್ ಮಾಡ್ಬೇಕಂತ ನನಗೆ ಫೀಲ್ ಆಗ್ತಾಯಿತ್ತು. ಬಟ್ ಅಗೇನ್ ಇಟ್ಸ್ ಅ ಪ್ರೊಸೀಜರ್. ಸೊ ಐ ಆಮ್ ಗೋಯಿಂಗ್. ಅಟ್ ದ ಸೇಮ್ ಟೈಮ್ ನಾನು ಈ ಇಯರು ನನ್ನ ಕಾಸಿನ ಸರ ಮಾಡಿಸ್ಬೇಕಂತ ತುಂಬ ವರ್ಷದಿಂದ ಅಂದ್ಕೊಂಡಿದ್ದು ಈ ವರ್ಷ ನೆರವೇರಿದೆ ನನಗೆ. ಯಾಕೆ ಅಂತಂದರೆ ಲಾಸ್ಟ್ ಇಯರು ನಾನು ಗೋಲ್ಡ್ ಸ್ಕೀಮ್ ಹಾಕ್ಕೊಂಡು ಐ ವಾಸ್ ಹ್ಯಾವಿಂಗ್ ಆಲ್ ದ ಫೆಸಿಲಿಟಿ ಟು ಬೈ, ಬಟ್ ಆ ಯೋಗ ಬರಲೇ ಇಲ್ಲ ನನಗೆ. ಲಾಸ್ಟ್ ಇಯರ್ ವಾಸ್ ವೆರಿ ಡಿಫಿಕಲ್ಟ್ ಇಯರ್ ಆಫ್ ಮೈ ಲೈಫ್. ಐ ವೆಂಟ್ ಥ್ರೂ ಲಾಟ್, ಬಟ್ ಯಾ ಐ ಆಮ್ ಸ್ಟಿಲ್ ಸ್ಟ್ಯಾಂಡಿಂಗ್ ಓವರ್. ಈ ಇಯರು ಪ್ಲ್ಯಾನೇ ಏನೂ ಇಲ್ಲದೇ ಆಲ್ ಆಫ್ ಎ ಸಡನ್ ಇಟ್ ಕೇಮ್ ಟು ಮೀ ಅನ್ನೋ ಥರ ಫೀಲ್ ಆಯಿತು. ಸೊ ಐ ಕುಡ್ ಏಬಲ್ ಟು ಬೈ ಇವನ್ ದೋ ನನ್ನ ಹತ್ರ ಅಷ್ಟು ಫೈನಾನ್ಷಿಯಲಿ ಸಫಿಷಿಯೆಂಟ್ ಇರಲಿಲ್ಲ ಅಂತಂದರೂ ಇಟ್ ಜಸ್ಟ್ ಹ್ಯಾಪನ್ ವಿತ್ ಮೀ. ಅಟ್ ದ ಸೇಮ್ ಟೈಮ್ ಐ ಹ್ಯಾವ್ ಲಾಟ್ ಆಫ್ ಹೋಪ್ಸ್ ಇನ್ ದ ಫ್ಯೂಚರ್ ಡೇಸ್. ನೆಕ್ಸ್ಟ್ ಇಯರು ಹೋಪ್ಫುಲಿ ಎವ್ರಿಥಿಂಗ್ ಗೋಸ್ ವೆಲ್. ನಾನು ನಮ್ಮ ಸ್ವಂತ ಮನೆಯಲ್ಲಿ ನಾನು ಇಲ್ಲಿ ವರಮಹಾಲಕ್ಷ್ಮಿನ ಕೂರಿಸಿ ವ್ರತ ಮಾಡ್ತೀನಿ. ಅದೇ ಒಂದು ಹೋಪು, ಅದೇ ಒಂದು ದೊಡ್ಡ ಬಿಗ್ ರೇಸ್ ಫಾರ್ ಮೀ ಇನ್ ಮೈ ಲೈಫ್. ಐ ಹ್ಯಾಡ್ ಅ ಲಾಟ್ ಆಫ್ ಡ್ರೀಮ್ಸ್. ಒನ್ ಆಫ್ ದ ಲಿಸ್ಟ್ before completing 30 I should have my own house is my plan. It was just the thought of me, so it's happening in this year. Hopefully finger cross. Back to video. ಇಲ್ಲಿ ನಾನು ಮೇನ್ ಕಲಶ ಲಕ್ಷ್ಮಿ ಅಂತ ಏನು ಪೂಜಿಸಿದ್ನಲ್ಲ ಆ ನೀರನ್ನು ಎಲ್ಲ ಮನೆಯ ಎಲ್ಲ ಮೂಲೆಗೂ ಹೋಗಿ ಮರುಗ ಅವ್ರ ಮಾವನಲ್ಲಿ ನೀರನ್ನ ಚುಮಕ್ಸ್ಬೇಕು. ಇಟ್ ಜಸ್ಟ್ ಬ್ಲೆಸ್ಸಿಂಗ್ ಫ್ರಮ್ ದ ಗಾಡ್ ಅಂತ. ದೇವ್ರಿಗೆ ಹಾಕಿರೋ ಒಡವೆಗಳನ್ನ ಡೈರೆಕ್ಟ್ ಬಾಕ್ಸಿಗೆ ಹಾಕೋದು ಸರಿಯಲ್ಲ. ನಾನು ಪುಣೆಯಲ್ಲಿ ಈ ಥರ ಮಾಡಿ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಮಾಯ್ಶ್ಚರ್ ಕಂಟೆಂಟ್ ಇರುತ್ತಲ್ಲ, ಅಕ್ಷತೆ ಹಾಕಿರ್ತೀವಿ ಮತ್ತು ಹೂವು ಎಲ್ಲ ಹಾಕಿರ್ತೀವಿ, ಆ ಮಾಯ್ಶ್ಚರ್ ಕಂಟೆಂಟು ಇಟ್ ಮೇ ಡೆವಲಪ್ ಫಂಗಸ್ ವಿತಿನ್ ದ ಬಾಕ್ಸ್. ಸೊ ನಂತರ ನಾನೇನು ಮಾಡ್ತೀನಿ, ಇದನ್ನು ಒನ್ ಡೇ ಟಿಶ್ಯೂ ಪೇಪರಲ್ಲೇ ಇಟ್ಟು ನಂತರ ಸಾಫ್ಟ್ ಕಾಟನಲ್ಲಿ ಪ್ರೆಸ್ ಮಾಡಿ ಬಾಕ್ಸಲ್ಲಿ ಹಾಕಬೇಕಾದ್ರೆ ಸಿಲಿಕಾನ್ ಜೆಲ್ ಜೊತೆ ಇಡ್ತೀನಿ. ಸೊ ದ್ಯಾಟ್ ಇಟ್ ವಿಲ್ ಬಿ ಹೋಲ್ಡ್ ದ ಸೇಮ್ ಕಲರ್. ಬಟ್ ಸ್ಯಾರಿ ಸೆಲೆಕ್ಷನ್ ಆ್ಯಂಡ್ ದ ಡ್ರೇಪಿಂಗ್. ಸ್ಯಾರಿ ಸೆಲೆಕ್ಷನ್ ಮಾಡಲಿಕ್ಕೆ ಅಂತ ನಾನು ಶಾಪಿಗೆ ಹೋಗಿದ್ದಲ್ಲ, ಸುಮ್ಮನೆ ಕಲೆಕ್ಷನ್ ನೋಡೋಣ ಅಂತ ಹೋಗಿದ್ದು. ನನಗೆ ಇದು ಇಷ್ಟ ಆಗಿ ತೊಗೊಂಬಂದಿದ್ದು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಸ್ಯಾರಿ ಡ್ರೇಪಿಂಗ್ ಕೂಡ ನಾನೇ ಮಾಡಿರೋದು. ಥ್ರೂ ಔಟ್ ನನ್ನ ವ್ರತದಲ್ಲಿ ಏನನ್ನು ನಾನು ತೊಗೊಬಂದು ಕೂರಿಸಿಲ್ಲ. ಐ ಮೀನ್ ಹೂವು ಪೋಣಿಸಿದ್ದ ಹಿಡಿದು ಮತ್ತು ಸ್ಯಾರಿ ಡ್ರೇಪಿಂಗ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಆಗಿರ್ಬೋದು, ನಾನಾಗೆ ಸ್ನಾನ ಮಾಡಿ ಮಡಿಬಟ್ಟೆ ಹಾಕ್ಕೊಂಡು ನನ್ನದೇ ಎಫರ್ಟಲ್ಲಿ ನಾನು ಕೂತು ಮಾಡಿರೋದು. ಇದು ನನ್ನ ಆತ್ಮಸಾಕ್ಷಿಗೆ ಇಷ್ಟ ಆಗೋವಂಥ
ಕೆಲಸ. ಸೊ ನಾನು ಹಾಗೆ ಮಾಡಿದ್ದೀನಿ. ಅಟ್ ದ ಸೇಮ್ ಟೈಮ್ ಐ ಆಮ್ ನಾಟ್ ಅಫೆಂಡಿಂಗ್ ಎನಿ ಒನ್ ಹ್ಯೂರ್. ಸ್ಯಾರೀಸ್ ಫ್ರಮ್ ಕಲಾಮಂದಿರ್. ನಾನು ಸ್ಯಾರಿನ ಪರ್ಚೇಸ್ ಮಾಡಬೇಕು ಅಂತ ಹೋಗಿದ್ದಲ್ಲ, ಸುಮ್ಮನೆ ಕಲೆಕ್ಷನ್ ಹೇಗಿದೆ ಅಂತ ನೋಡೋಕ್ಕೆ ಹೋಗಿದ್ದು. ಸ್ಯಾರಿ ಇಷ್ಟ ಆಗಿ ನಾನು ಪರ್ಚೇಸ್ ಮಾಡಿದ್ದು ಈ ಸ್ಯಾರಿ. ಅಬೌಟ್ ದ ಬ್ಯಾಕ್ ಡ್ರಾಪ್, ಈ ತಾವರೆ ಕಾನ್ಸೆಪ್ಟನ್ನ ನಾನು 3rd ಇಯರಲ್ಲಿ ಟ್ರೈ ಮಾಡಿದ್ದು. ಇಟ್ ಕೇಮ್ ವೆರಿ ವೆಲ್ ಇನ್ ಪುಣೆ ಹೋಮ್. ಸೊ ನಾನು ಅದನ್ನೇ ಇಲ್ಲಿ ಸಮ್ ಮಾಡಿಫಿಕೇಷನ್ ಮಾಡಿ ಲಿಟಲ್ ಡಿಫ್ರೆಂಟಾಗಿ ಬ್ಯಾಕ್ಗ್ರೌಂಡ್ ಬರೋ ಥರ ಮಾಡಿ ನಾನು ಟ್ರೈ ಮಾಡಿದ್ದೀನಿ. ಹಿಯರ್ ಐ ಆಮ್ ಆಲ್ಸೋ ಕನ್ಸರ್ನ್ ಅಬೌಟ್ ವಾಲ್ ಪೇಂಟ್. ಐ ಆಮ್ ಯೂಸಿಂಗ್ ಮಾಸ್ಕಿಂಗ್ ಟೇಪ್. ದಟ್ಸ್ ಅಬೌಟ್ ವಿಸರ್ಜನ. ಕಂಪ್ಲೀಟ್ ಮನೇನ ಮತ್ತೆ ಬ್ಯಾಕ್ ಟು ಪ್ಲೇಸ್ ಮಾಡಿದ್ದಾಯಿತು. ಆಮೇಲೆ ಇವತ್ತು ಶನಿವಾರ ಆಗಿರೋದ್ರಿಂದ ವೆಂಕಟೇಶ್ವರನ ಪೂಜೆ ಮಾಡಿ ಓಂ ನಮೋ ವಾಸುದೇವಾಯ ನಮಃ ಅಂತ ಹೇಳಿ ಕೈ ಮುಗ್ದಿದ್ದಾಯಿತು. ದಿಸ್ ವಾಸ್ ದ ವ್ಲಾಗ್ ಆಫ್ ಟುಡೇ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.